ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟರು. ಆದರೆ ಸಾಧ್ಯ ಆಗಲಿಲ್ಲ. ಮಧ್ಯದಲ್ಲೇ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದರು. ಪ್ರತಿಭಟನೆಗೆ ಇಳಿದು ಸಾಕಷ್ಟು ತಿಕ್ಕಾಟ ಕೂಡ ಆಯಿತು. ಪ್ರತಿಭಟನೆಗೆ ಇಳಿದ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯಲಾಯಿತು. ಸಂಸದ ಯದುವೀರ್ ಒಡೆಯರ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದರು. ಇಲ್ಲಿಗೆ ಬರಬೇಕಾದ್ರೆ ಟೆಂಪೋದಲ್ಲಿ ಬಂದಿದ್ದೀರಿ. ಏನು ತರಕಾರಿ ಹೌದು, ತರಕಾರಿ ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ ತಪ್ಪಿಸಿ ನಾವು ಬಂದಿದ್ದೀರಿ. ಯಾಕೆಂದರೆ ನಾನು ಹಿಂದೆ 1975ರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು 1 ತಿಂಗಳು ಜೈಲು ಇದ್ದೆ. ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ. ಅದೆಲ್ಲವನ್ನು ಭೇದಿಸಿ ನಾನು ಅಶ್ವಥ್ ನಾರಾಯಣ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ. ಈ ಎಲ್ಲ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ನಾವು ಇಲ್ಲಿಗೆ ಬಂದಿದ್ದೀರಿ. ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ, ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು. ಇದರ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇದರಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ಪಾತ್ರ ಇದ್ದಾರೆ. ಅವರು ಡೆಪ್ಟಿ CM ಆಗಿದ್ದಂಗಿಂದ ಹಿಡಿದು, ಯಾಕೆಂದರೆ ಅದು ರೆವಿನ್ಯೂ ಲ್ಯಾಂಡು ಕನ್ವರ್ಷನ್ ಆಗಿದೆ. ಆದರೆ ಗೂಡ್ಸ್ ಗಾಡಿಯಲ್ಲಿ ಮೈಸೂರಿಗೆ ಆರ್ ಅಶೋಕ್ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಇಂತೂ ವಿಪಕ್ಷ ನಾಯಕ ಆರ್ ಅಶೋಕ್ ಮೈಸೂರಿಗೆ ರೀಚ್ ಆಗಿದ್ದಾರೆ. ಮೂಡಾದಲ್ಲಿ 2,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. CM ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ಆರ್ ಅಶೋಕ್. ಹೇಗೆ ಬಂದ್ರು ನೋಡಿ, ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ ಅವ್ರನ್ನ ಹೋಗಕ್ ಬಿಡ್ಲಿಲ್ಲ ಮೈಸೂರಿಗೆ. ಹಾಗಾಗಿ ಅವರು ಗೂಡ್ಸ್ ಗಾಡಿಯಲ್ಲಿ ಸೈಲೆಂಟ್ ಆಗಿ ಮೈಸೂರಿಗೆ ತೆರಳಿದ್ದಾರೆ. ಹೇಗೆ ಹೋದ್ರು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಮೈಸೂರಿಗೆ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ತೆರಳಿದ್ದಾರೆ. ಅಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೈಗೊಳ್ಳುವಂತ ಸಲುವಾಗಿ ಹೊರಡ್ತಾ ಇದ್ರು. ಆಗಲಿಲ್ಲ ಅಂದ್ರೆ ಮುಂದೆ ಮಾಡೋ ಲೇಔಟ್ಗಳಲ್ಲಿ, ಫ್ಯೂಚರ್ ಮಾಡುವಂಥ ಲೇಔಟ್ಗಳಲ್ಲಿ ಕೊಡಬೇಕು ಅಂತ. ಆದರೆ ಇವರು ಅದಕ್ಕಿಂತ 10 ವರ್ಷದ ಹಿಂದೆ ಲೇಔಟಲ್ಲಿ, ಅಂದರೆ ಇಲ್ಲಿ 3,000 ರೂಪಾಯಿ ಇದ್ರೆ ಅಲ್ಲಿ 10,000 ರೂಪಾಯಿ ರೇಟ್ ಐತೆ. ಅಂದರೆ ಇದು ಬೋಗಸ್ ಆಗಿರೋದು. ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾನು ಕೇಳಿದ್ರ ಅಂತ. ಕೇಳಿದ್ರೆ ಹೆಂಗೆ ಕೊಟ್ರಿ ಇವರು? ಈ ಇನ್ಫ್ಲೂಯೆನ್ಸು, ಡಿನೋಟಿಫೈ ಇನ್ಫ್ಲೂಯೆನ್ಸು, ಕನ್ವರ್ಷನ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಬೇಕು. ರೆವಿನ್ಯೂ ಇನ್ಸ್ಪೆಕ್ಟರ್, ತಹಸೀಲ್ದಾರ್, DC ಅಲ್ಲಿ ಲೇಔಟ್ ಆಗಿದ್ರೆ ಕನ್ವರ್ಷನ್ ಹೆಂಗೆ ಮಾಡ್ತಾರೆ ಇವರು? ಮಾಜಾರ್ ಮಾಡಿದೆ. ಇದೆಲ್ಲನೂ ಕೂಡ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. BJP ಇದ್ರ ವಿರುದ್ಧ ಧ್ವನಿ ಎತ್ತಿದೆ, ಹೋರಾಟ ಮಾಡ್ತಾ ಇದ್ದೀರಿ. ಇವತ್ತು ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಬಂಧಿಸಬೇಕು ಅಂತ ಹೇಳಿದರೆ ನಾವು ಮೂಡಾದ ಹತ್ರ ಬಂದಾಗ ಬಂಧಿಸ್ಬೋದಾಯಿತು. ಬೆಂಗಳೂರಲ್ಲೇ ಯಾಕೆ ಬಂಧಿಸ್ಬೇಕು ಇವರು? ಬೆಂಗಳೂರಲ್ಲಿ ಯಾಕೆ ಬಂಧಿಸಬೇಕಾಯ್ತು? ದಾರಿ ಇದ್ದಕ್ಕೂ ಇರಪ್ಪ ಬರ್ತೀರಿ ಇರು. ತಳ್ಳದ್ ಗಿಲ್ಲದ್ ಮಾಡಬೇಡ್ರಿ ನನ್ನ ಹತ್ರ. ನಾನು ನೋಡಿದೆ, ನಾನು ಹೇಳ್ತೀನಿ ತಾಳಪ್ಪ, ಹೇಳ್ತೀನಿ. ಹಿಂದುಳಿದ ವರ್ಗದ ನಾಯಕ, ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾರೆ 2ನೇ ಬಾರಿ ಅಂತ. ಹರಿಪ್ರಸಾದ್ ಏನು ಹೇಳಿದ್ದಾರೆ ಇವತ್ತು? BK ಹರಿಪ್ರಸಾದ್ ಸಿದ್ದರಾಮಯ್ಯನವ್ರಿಗಿಂತ ಅತಿ ಹಿಂದುಳಿದ ವರ್ಗದ ನಾಯಕರು. ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, ಈಗ ಪ್ರೆಸೆಂಟ್ MLC ಅವ್ರೇನು ಹೇಳಿದ್ದಾರೆ? ನೀವು BJP ಅವ್ರು ಬಿಟ್ಟರು ನಾನು ಬಿಡಲ್ಲ. 2 ಮಹಾನ್ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ನಾನು ಬೀದಿಗಿಳಿದು ಹೋರಾಟ ಮಾಡ್ತೀನಿ ಅಂತ ಅವ್ರ ಪಾರ್ಟಿಯವರು. ಯಾರು ಹಿಂದುಳಿದ ವರ್ಗದ ನಾಯಕ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಅದೇ ಪಾರ್ಟಿಯ ಹಿಂದುಳಿದ ವರ್ಗದ ಅತಿ ದೊಡ್ಡ ನಾಯಕ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆಗಿದ್ದವರು ಅವ್ರು ಹೇಳ್ತಾ ಇದ್ರೆ ಈ ಹಗರಣನ ಮುಚ್ಚಾಕಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ರೆ ಅರ್ಥ ಆಯ್ತಲ್ಲ ಈಗ ಹಿಂದುಳಿದ ವರ್ಗದ ಯಾರು ಅಂತೇಳಿ. ಯಾರ ಅವಧಿಯಲ್ಲನ ಆಗಿರ್ಲಿ, ಯಾರನ್ನ ಮಾಡಿರ್ಲಿ, ಅರೆಸ್ಟ್ ಮಾಡಿ. ಮಾಜಿ ಸಚಿವ ನಾಗೇಂದ್ರ ಅರೆಸ್ಟ್ ಆಗಿದೆ. ಇಡಿ ಅವರು ವಶ ಪಡೆದಿದ್ದಾರೆ. ವಾಲ್ಮೀಕಿ ಇಡಿ ಅವರು ವಶ ಪಡೆದಿದ್ದಾರೆ ನಾಗೇಂದ್ರ. ಒಳ್ಳೇದು. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಾವು ಕಳೆದ 1 ತಿಂಗಳಿಂದನೂ ಹೋರಾಟ ಮಾಡಿದ್ರಿ. ಆದರೆ ಈಗ ED ಅವರು ಅರೆಸ್ಟ್ ಆದಮೇಲೆ ಇವ್ರಿಗೆ ಬುದ್ಧಿ ಬಂದಿದೆ. ಇವರೇ SIT ಅವರು ಅರೆಸ್ಟ್ ಮಾಡಬೇಕು. ರೇವಣ್ಣನ ಅರೆಸ್ಟ್ ಮಾಡ್ತಾರೆ, ನಮ್ಮ ಇವ್ರನ್ನ, ಅವರ ಮಿಸ್ಸಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ.